ದುಡಿಯೋದ್ರಲ್ಲಿ ಒಂದು 20% ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ. ಒಂದು ಲೈಫಲ್ಲಿ ಪ್ಲಾನಿಂಗ್ ಇರಬೇಕು. ಇಷ್ಟಿಷ್ಟು ವರ್ಷಕ್ಕೆ ಇಷ್ಟಿಷ್ಟು ಮಾಡಬೇಕು ಅಂತ ಪ್ಲಾನಿಂಗ್ ಇರಬೇಕು. ನಾವು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನ ಪ್ರಾಪರ್ಟಿಗೆ ಹಾಕ್ತಾ ಹೋಗ್ಬೇಕು. ಪ್ರಾಪರ್ಟಿ ಮೇಲೆ ಬೆಳೀತಾ ಹೋಗುತ್ತೆ. ಯಾವಾಗಲೇ ಲೈಫಲ್ಲಿ ಪ್ಲಾನಿಂಗ್ ಇಟ್ಕೊಬೇಕು. ಪ್ಲಾನಿಂಗ್ ಇಟ್ಕೊಂಡ್ರೆ ಲೈಫಲ್ಲೇ ಆಟೋಮೆಟಿಕ್ಲಿ ಅಚೀವ್ಮೆಂಟ್ ಮಾಡ್ತಾ ಹೋಗ್ಬೋದು. ಒಂದು ಪ್ಲಾನಿಂಗ್ ಯಾವ ರೀತಿ ಮಾಡಿದ್ರಿ ಇಷ್ಟೊಂದು ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಲಿಕ್ಕೆ ಅಂತ? ಖಂಡಿತ ಸರ್. ಲೈಫಲ್ಲಿ ಒಂದು ಪ್ಲಾನಿಂಗ್ ಇರಬೇಕು. ಲೈಫಲ್ಲಿ ಈಗ ನಮ್ಮದು ಶಾರ್ಟ್ ಟೈಮ್ ಲೈಫ್ಗಳು ನಾವು ಏಜಲ್ಲಿ ಪ್ಲಾನಿಂಗ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ನಾನೇನು ಪ್ಲಾನ್ ಮಾಡ್ಕೊಂಡಿದ್ದೆ ಅಂದರೆ 20 ವರ್ಷದೊಳಗಡೆ ನಾವೀಗ ಏನಿದೆ ಓದು ನಮ್ಮ ಕೆಲಸ ಅದು ಹುಡುಗಾಟ ಅದೇ ಆಗೋಗುತ್ತೆ. 25 ವರ್ಷದಲ್ಲಿ ಈಗ 25 ವರ್ಷಕ್ಕೆ ಒಂದು ಮದುವೆ ಆಗಬೇಕು ಅಂತಂದರೆ 22 ವರ್ಷ ಅಂತ ಹೇಳ್ತಾರೆ ಹುಡುಗರಿಗೆ. ನಾವು 25 ವರ್ಷಕ್ಕೆ ಆಗಲ್ಲ, ಲೈಫ್ ಸೆಟ್ಲ್ ಆಗಿರಲ್ಲ. ಒಂದು 25 ವರ್ಷದಲ್ಲಿ ಏನಾರ ಒಂದು ಅಚೀವ್ಮೆಂಟ್ ಮಾಡಿರಬೇಕು. ನನಗೆ ಪ್ಲಾನಿಂಗ್ ಇತ್ತು 25 ವರ್ಷಕ್ಕೆ ಒಂದು ನಾನು ಮದುವೆ ಆಗಬೇಕು ಅಂತಂದರೆ ಒಂದು ಸೈಟ್ ಏನೋ ತೊಗೋಬೇಕು. ಸೈಟ್ ತೊಗೊಂಡು ಆಮೇಲೆ 25 ವರ್ಷಕ್ಕೆ ಅಷ್ಟೊಳಗೆ ನಾನು ಹೆಂಗಾರ ಮಾಡಿ ಒಂದು ಸೈಟ್ ತೊಗೊಂಡು ಮದುವೆ ಆಗಬೇಕು ಅಂತಿದ್ದೆ. ಅದನ್ನು ಸಕ್ಸಸ್ ಮಾಡ್ಕೊಂಡೆ. ಆ 25ರಿಂದ 30ನೇ ವರ್ಷದವರೆಗೆ ನನ್ನ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು. ಅಲ್ಲಿ ಸುತ್ತಾಡೋದಿರ್ಬೋದು, ಲೈಫು ಎಂಜಾಯ್ ಮಾಡೋದಾಗಿರ್ಬೋದು. ಒಂದು 25 ವರ್ಷ 25ರಿಂದ 30 ವರ್ಷದವರೆಗೆ ಲೈಫ್ ಎಂಜಾಯ್ ಮಾಡಬೇಕು ಅಂತಿತ್ತು. ಲೈಫನ್ನು ಎಂಜಾಯ್ ಮಾಡಿದೆ. ಆವಾಗ ನನ್ನ ಹೆಂಡ್ತಿನೂ ಸಪೋರ್ಟಿಂಗ್ ಮಾಡಿದ್ಲು. ಇಬ್ಬರು ಸೇರ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ವಿ. ಸಂಪಾದನೆಯೂ ಚೆನ್ನಾಗಿ ಮಾಡಿದ್ವಿ, ಲೈಫು ಚೆನ್ನಾಗಿ ಲೀಡ್ ಮಾಡಿದ್ವಿ. 35 ವರ್ಷದಷ್ಟೊಳಗೆ ಅಟ್ಲೀಸ್ಟು ಬಾಡಿಗೆ ಬರೋಂಗೆ ಆಗಬೇಕು. ಯಾಕಂದರೆ ನಾವು ಏನೂ ಮಾಡಿರಲ್ಲ. ಈಗ ನಂಬ್ಕೊಂಡು ಬಂದಿರ್ತಾರೆ ಹೆಣ್ಮಕ್ಳುಗಳು. ನಾವೇನೋ ಮಾಡಿಲ್ಲ ಅಂತಂದಾಗ ನಾವೇನೋ ಏನೋ ಹೆಚ್ಚು ಕಡಿಮೆ ಆದರೆ ಅವ್ರಿಗೇನು ದಾರಿ ಅಂದ್ಬಿಟ್ಟು ನಾವೇನು ಮಾಡಿದೆ ಅಂದರೆ ಅವಾಗ ಹೆಂಗಾರ ಮಾಡಿ ಬಾಡಿಗೆ ಬರೋ ಥರ ಮಾಡೋಣ ಅಂತೇಳ್ಬಿಟ್ಟು ಕಷ್ಟಪಟ್ಟು ದುಡಿಯೋಕ್ಕೆ ಶುರು ಮಾಡಿದೆ. ಅವಾಗ ಆಲ್ಮೋಸ್ಟ್ ಸ್ವಲ್ಪ ಬಾಡಿಗೆ ಬರೋಂಗೆ ಮಾಡ್ಕೊಂಡೆ. ನಾನಿಲ್ಲ ಅಂದ್ರೂ ಕೂಡ ನನ್ನ ಮಕ್ಕಳಿಗೆ ನಮ್ಮ ಇವ್ರಿಗೆ ಆಗಲಿ ಅಂತೇಳ್ಬಿಟ್ಟು ಇನ್ಶೂರೆನ್ಸು ಸ್ವಲ್ಪ ಮಾಡಿಸ್ದೆ. ಇನ್ಶೂರೆನ್ಸ್ಗಳು ನಾನು ದುಡಿಯೋದ್ರಲ್ಲಿ ಒಂದು 20% ನಾನು ಇನ್ಶೂರೆನ್ಸೇ ಮಾಡಿಸ್ತೀನಿ, ಆಯಿತಾ. ಯಾಕಂದರೆ ನಾವು ತುಂಬ ದುಡ್ದು ನಾವು ಇದು ಮಾಡೋಕ್ಕಾಗಲ್ಲ. ಒಂದು 20% ಇನ್ಶೂರೆನ್ಸು, ಇನ್ನು ಒಂದು 80% ಅಷ್ಟು ನಾನು ಇದ್ರ ಮೇಲೆ ಸೈಟ್ ಮೇಲೆ ಬಂಡವಾಳ ಹಾಕಿ ಮನೆ ಕಟ್ಟೋ ಥರ ಮಾಡಿದೆ. ಅದು ಸ್ವಲ್ಪ ಬರೋ ಥರ ಆಯಿತು. ಆಮೇಲೆ ನನ್ನ ಇದು 40 ವರ್ಷದಷ್ಟು ನಾನು ಕಷ್ಟಪಡಬೇಕು. 40 ವರ್ಷ ಆದಮೇಲೆ ನಾನು ಇಲ್ಲ ಅಂದ್ರೂ ಅಟ್ಲೀಸ್ಟ್ ಬಾಡಿಗೆ ಬಂದು ಆರಾಮಾಗಿರೋ ಥರ ಆಗಬೇಕು. ಯಾಕಂದರೆ ನಾವು ಅಲ್ಲಿವರೆಗೂ ನಾವು ಶಕ್ತಿಯಾಗಿರ್ತೀವಿ, ಹೊಗೆ ಮುಂದೆ ನಿಂತ್ಕೊಂಡಿರ್ತೀವಿ, ನಾವು ಹಿಂಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನಾನೇನಂದರೆ 40 ವರ್ಷದೊಳಗೆ ಆರಾಮಾಗಿ ನಾನು ಇಲ್ಲ ಅಂದ್ರೂ ಲೈಫಲ್ಲಿ ನಾನು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರಬೇಕು. ಅಟ್ಲೀಸ್ಟ್ ಬಾಡಿಗೆ ಬರೋದ್ರಲ್ಲಿ ನೆಮ್ಮದಿಯಾಗಿರಬೇಕು, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರಬೇಕು ಅಂತೇಳಿ ಆ ಥರ ಅಂದ್ಕೊಂಡು 40 ವರ್ಷದವರೆಗೆ ನಾನು ಅದು ಪ್ಲಾನ್ ಮಾಡ್ಕೊಂಡೆ. 40ರಿಂದ 45 ವರ್ಷ ಏನಂದರೆ ನಾವು ಸ್ವಲ್ಪ ಸುತ್ತಾಡಬೇಕು. 40ರಿಂದ 45 ವರ್ಷ ಏಜಲ್ಲಿ ಅಷ್ಟೇ ನಾವು ಸುತ್ತಾಡೋಕ್ಕಾಗೋದು. 45 ವರ್ಷ ಆದಮೇಲೆ ನೀವು ಸ್ವರ್ಗಕ್ಕೆ ಕರ್ಕೊಂಡೋಗ್ಬಿಟ್ರೆ ಅದೇನೆಲ್ಲ ಅಲ್ಲಿ ಬೆಳಗಿದೆ ಇಲ್ಲಿ ಬೆಳಗಿದೆ ಅಂತಾರೆ, ಅದೇನೂ ಇಲ್ಲ ಅನ್ನೋ ಥರ ಅನ್ಸ್ಬಿಡುತ್ತೆ. ಅಂದರೆ ಆ ಏಜೇ ಅನಿಸುತ್ತೆ. ಅಲ್ಲಿಗೆಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋದ್ರು ಆ ಥರ ಬರಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ. ಸೊ ಹಂಗೆ 40ರಿಂದ 45 ವರ್ಷದವರೆಗೆ ಟ್ರಿಪ್ ಹಾಕೊಂಡು ಅದು ಇದು ಮಾಡ್ಕೊಂಡು ಎಂಜಾಯ್ ಮಾಡಬೇಕು. ಇನ್ನು 50 ವರ್ಷದಷ್ಟರಲ್ಲೇ ಫುಲ್ ರಿಟೈರ್ಮೆಂಟ್. ಈಗ ನಾವು ಹೆಂಗೆ ನಾವು ಪೆನ್ಷನ್ ಬರುತ್ತೋ ಆ ಥರ ಬರೋಂಗೆ ನಾವು ಮಾಡ್ಕೊಂತಂದರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಸೊ ಆ ಥರ ಫ್ಯೂಚರ್ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ವ್ಯಾಲ್ಯೂನೂ ಬರೋಲ್ಲ, ನಾವು ಹುಟ್ಟಿದ್ದು ವೇಸ್ಟ್ ಆಗಿಬಿಡ್ತೀವಿ. ನಾವು ಏನಾದರೂ ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂದರೆ ಜನರ ಸೇವೆನೂ ಇರಬೇಕು, ಜನರಿಗೂ ಒಂದು ಸ್ವಲ್ಪ ದಾನ ಮಾಡೋ ಥರನೂ ಇರಬೇಕು. ನಾವು ಮಾಡ್ತಿದ್ದೀವಿ ಅದರಲ್ಲಿ ಅಟ್ಲೀಸ್ಟ್ ಒಂದು 1% ಅಟ್ಲೀಸ್ಟ್ ದಾನ ಇರಬೇಕು. ದಾನ ಮಾಡಿದಾಗಲೇ ಅದು ನಮಗೆ ಶ್ರೇಯಸ್ ಆಗ್ತಾ ಹೋಗುತ್ತೆ. ಒಂದು ಲೈಫಲ್ಲಿ ಪ್ಲಾನಿಂಗ್ ಇರಬೇಕು. ಇಷ್ಟಿಷ್ಟು ವರ್ಷಕ್ಕೆ ಇಷ್ಟಿಷ್ಟು ಮಾಡಬೇಕು ಅಂತ ಪ್ಲಾನಿಂಗ್ ಇರಬೇಕು. 25 ವರ್ಷದಲ್ಲಿ ಇವಾಗ ಯಾಕೆ ಹೆಣ್ಣುಗಳು ಸಿಗ್ತಾಯಿಲ್ಲ ಹುಡುಗರುಗಳಿಗೆ ಅಂದರೆ ಆ 25 ವರ್ಷದವರೆಗೂ 30 ವರ್ಷದವರೆಗೂ ಟೈಮ್ನೇ ವೇಸ್ಟ್ ಮಾಡಿಬಿಟ್ಟಿರ್ತಾರೆ. ಲೈಫಲ್ಲಿ ಏನೋ ಸೆಟ್ಲ್ ಆಗಿರಲ್ಲ ಅವರು. ಈಗ ಅವ್ರ ಬ್ಯಾಕ್ಗ್ರೌಂಡ್ ಅವ್ರ ಅಪ್ಪ ಅವರಮ್ಮ ಮಾಡಿರೋದು ಅದೇನೇ ಇರಲಿ, ಅದು ಬೇರೆ. ಇವ್ರು ಏನು ಮಾಡಿರ್ತಾರೆ ಲೆಕ್ಕ. ಈಗ ಹೆಣ್ಣು ಕೊಡಬೇಕು ಅಂತಂದರೆ ಅಥವಾ ಯಾರು ಬೇರೆ ಇನ್ನೊಬ್ರು ಸಾಲ ಕೊಡಬೇಕು ಅಂತಂದರೆ ಲೈಫಲ್ಲಿ ಇರಪ್ಪ ಅವ್ರಿಗೇನೋ ಸಪೋರ್ಟ್ ಮಾಡಬೇಕು ಅಂತಂದರೆ ಇವ್ರೇನು ಅಂತ ನೋಡ್ತಾರೆ ಬಿಟ್ಟರೆ ಅವ್ರು ಬ್ಯಾಕ್ ಸಪೋರ್ಟ್ ನೋಡೋಲ್ಲ. ಬ್ಯಾಕಲ್ಲಿ ಕೋಟ್ಯಾಂತರ ರೂಪಾಯಿ ಅವರಪ್ಪ ಮಾಡಿರ್ತಾರೆ, ಅವನಿಗೆ 50,000 ಕೇಳಿದ್ರು ದುಡ್ಡು ಕೊಡೋಲ್ಲ. ಯಾಕೆ ಅಂತಂದರೆ ಅವ್ನು ಮಾಡೋ ಸಾಮರ್ಥ್ಯ ಇಲ್ಲ. ಅವ್ರ ಅಪ್ಪನ ನಂಬ್ಕೊಂಡು ಕೊಡಲ್ಲ ಅವರು. ಸೊ ಇವ್ನ ಸಾಮರ್ಥ್ಯ ಇದ್ದರೆ ಅವ್ರ ಅಪ್ಪನ ಹತ್ರ ಏನೂ ಇಲ್ಲ ಅಂದರೆ ಇವ್ನಿಗೆ 5 ಲಕ್ಷ ಸಾಲ ಕೊಡ್ತಾರೆ. ಸೊ ಅದು ನಾವು ಮಾಡ್ಕೊತಾ ಹೋಗ್ಬೇಕು ಲೈಫ್ನ. ನಾವು 20 ವರ್ಷದಿಂದ ನಾವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು ಟೈಮ್. ಒಂದೊಂದು ದಿನವೂ ಲೆಕ್ಕ. ಒಂದು ದಿನ ನಾವೇನಾರ ಇವಾಗೆಲ್ಲ ಒಂದು ಕಡೆ 15,000 ಕೆಲಸಕ್ಕೆ ಹೋಗ್ತಾಯಿದ್ರೆ ಅದು 500 ರೂಪಾಯಿ ನಮಗೆ ಬಂದಂಗೆ. ಅದು ಅವತ್ತು ಡ್ಯೂಟಿಗೆ ಹೋಗಿಲ್ಲ ಅಂದರೆ 500 ರೂಪಾಯಿ ಲಾಸು. ಅಂದರೆ 500 ರೂಪಾಯಿ ಜೊತೆಗೆ ಒಂದು 200-300 ರೂಪಾಯಿ ಫ್ರೆಂಡ್ಸ್ ಜೊತೆ ಕಾಫಿ ಟೀಗೆ ಅಂತ ಖರ್ಚು ಮಾಡಿರ್ತಾರೆ. ಅಲ್ಲಿಗೆ 700 ರೂಪಾಯಿ ಸಾಲ ಆಯಿತು, ಏರ್ಕೊಂತ ಹೋಗುತ್ತೆ. ಆ ಥರ ಲೈಫು. ಯಾವಾಗಲೇ ಲೈಫಲ್ಲಿ ಪ್ಲಾನಿಂಗ್ ಇಟ್ಕೊಬೇಕು. ಪ್ಲಾನಿಂಗ್ ಇಟ್ಕೊಂಡ್ರೆ ಲೈಫಲ್ಲೇ ಆಟೋಮೆಟಿಕ್ಲಿ ಅಚೀವ್ಮೆಂಟ್ ಮಾಡ್ತಾ ಹೋಗ್ಬೋದು. 1 ವರ್ಷ 2 ವರ್ಷ ಹಂಗೆ ಒಂಚೂರು ಏಳು ಬೀಳು ಆಗುತ್ತೆ, ಬಿದ್ದೋಗ್ಬೋದು. ಮತ್ತು ನೆಕ್ಸ್ಟ್ ವರ್ಷದಲ್ಲಿ ಇನ್ನು ಸ್ವಲ್ಪ ಎಫೆಕ್ಟ್ ಜಾಸ್ತಿ ಆಗಾರೆ ಖಂಡಿತ ದುಡಿಬೋದು. ಆ ಥರ ಸರ್ ನಾವು ಹೇಳಿದ್ರಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಸೈಟಿಗೋಸ್ಕರ ಇರ್ಬೋದು ಅಥವಾ ಬಾಡಿಗೆ ಬರುವ ಹಾಗೆ ಒಂದು ಪ್ಲ್ಯಾನ್ ಮಾಡಿದೆ ಅಂತ. ಸೊ ನಿಮ್ಮ ಸೇವಿಂಗ್ಸನ್ನು ಯಾವ ರೀತಿ ಮಾಡ್ತಾ ಇದ್ರಿ ಅಂತ ತಾವು?
ಆ ಸೇವಿಂಗ್ಸ್ ಅಂದರೆ ನಾನೇನು ಮಾಡ್ತಾಯಿದ್ದೆ, ಇದು ಬ್ಯಾಂಕಲ್ಲಿ ಇದು ಮಾಡಿದ್ದೆ, ಏನೋ ಪಿಗ್ಮಿ ಕಟ್ತಾಯಿದ್ದೆ. ನಾನು ಡೈಲಿ ಬರೋದು ದುಡ್ಡು ಉಳಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಅವಾಗ ಹೆಂಗೆ ಅಂದರೆ ಬರೋದು ಕೈಲಿ ದುಡ್ಡು ಉಳಿದ್ರೆ ಖಾಲಿ ಆಗ್ಬಿಡ್ತಾಯಿತ್ತು. ನಾನೇನು ಮಾಡ್ತಾಯಿದ್ದೆ, ಪಿಗ್ಮಿ ಕಟ್ಟುವೆ. ಪಿಗ್ಮಿ ಒಂದು 1 ವರ್ಷ ಟೈಮ್ ಇರ್ತಾಯಿತ್ತು. 1 ವರ್ಷದೊಳಗಡೆ ಇರ್ತಾರೆ ನಮಗೆ, ಅದು ನಮ್ಮ ದುಡ್ಡಲ್ಲಿ ಹಿಡ್ಕೊಂಡು ಕೊಡ್ತಾಯಿದ್ರು. ನಾನೇನು ಮಾಡ್ತಾಯಿದ್ದೆ, ಡೈಲಿ ಕಟ್ತಂಗೆ ಗೊತ್ತಾಗ್ತಾ ಇರಲ್ಲ. ನಾವು ವ್ಯಾಪಾರ ಮಾಡುವ ಬಂಡವಾಳಕ್ಕೆ ಎಷ್ಟು ಬೇಕೋ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಪಿಗ್ಮಿ ಕಟ್ಬಿಡ್ತಾಯಿದ್ದೆ. ಇವತ್ತು 1,000 ರೂಪಾಯಿ ವ್ಯಾಪಾರ ಆಗಿದೆ ಅಂತಂದರೆ 100 ರೂಪಾಯಿ ಉಳಿದಿದೆ ಅಂದರೆ 900 ರೂಪಾಯಿ ನನ್ನ ಹತ್ರ ಮಾಡಿಕೊಂಡು 200 ರೂಪಾಯಿನ ಪಿಗ್ಮಿ ಕಟ್ಬಿಡ್ತಾಯಿದ್ದೆ. ನನಗೆ ನಾನು ಬರೀ ಕೆಲಸ ಮಾಡ್ತಾಯಿದ್ದೀನಿ ನಂಗೆ ಇರಬೇಕಷ್ಟೇ. ನಾನು ದುಡ್ಡು ಮಾಡಿಕೊಂಡು ನಾನು ಜೋಬಲ್ಲಿ ಇಟ್ಕೊಂಡು ಮತ್ತಲ್ಲೆಲ್ಲ ಹೋದು ಖರ್ಚು ಮಾಡೋದು ಮಾಡ್ತಾಯಿರಲ್ಲ. ನೆಕ್ಸ್ಟ್ ಡೇಗೆ ಏನಾಗುತ್ತೆ ಅಂದರೆ ನನ್ನ ಜೋಬಲ್ಲಿ ದುಡ್ಡಿದ್ರೆ ತಾನೇ ಖರ್ಚಾಗೋದು. ನಾನು ಇಲ್ಲೇ ಸೇವಿಂಗ್ ಕಟ್ಬಿಡ್ತಾಯಿದ್ದೆ. ಹಂಗೆ ಅವಾಗ ಏನು ಮಾಡ್ತಾಯಿದ್ದೆ, ಒಂದು ಇನ್ಶೂರೆನ್ಸ್ಗಳು ಮಾಡ್ಕೊತಾಯಿದ್ದೆ. ಯಾವ್ದಾರ ದೊಡ್ಡದು ಇನ್ಶೂರೆನ್ಸ್ ಯಾವ್ದಾರ ಬಂತು ಅಂತಂದರೆ ಆ ಇನ್ಶೂರೆನ್ಸು ಕಟ್ಟೋದು. ಆಮೇಲೆ ಮಿಕ್ಕಿದ್ನ ಇವಾಗ ಒಂದು ವರ್ಷದಲ್ಲಿ ಸೇವಿಂಗ್ಸ್ ಆಗ್ತಿತ್ತಲ್ಲ, ಈಗ 1 ವರ್ಷ ಒಂದಿಷ್ಟು ಸೇವಿಂಗ್ಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, 1-2 ಲಕ್ಷ ದುಡ್ಡು ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ 2 ಲಕ್ಷಕ್ಕೆ ನನಗೆ 2 ಲಕ್ಷ ಜೊತೆಗೆ ಇನ್ನೊಂದು ಲಕ್ಷ ಸಾಲ ಮಾಡೋಣ, ಸಾಲದ ಜವಾಬ್ದಾರಿ ಬರುತ್ತೆ ನನಗೆ. ಟೋಟಲ್ 3 ಲಕ್ಷಕ್ಕೆ ಎಲ್ಲರೂ ಒಂದು ಸೈಟ್ ಹುಡುಕ್ತಾ ಇದ್ದೆ. ಆ 3 ಲಕ್ಷಕ್ಕೆ ಸೈಟ್ ತಗೊಳ್ಳೋದು, 1 ಲಕ್ಷ ಸಾಲ ಆಗುತ್ತೆ. ಸಾಲ ಆದಾಗ ಜವಾಬ್ದಾರಿಯಾಗಿ ದುಡಿತೀವಿ. ಆವಾಗ ನಾವು ಎಲ್ಲೋ ಹೊರಗಡೆ ಹೋಗಲ್ಲ, ಹೊರಗಡೆ ಓಡೋದನ್ನು ಬಂದು ಅಂಗಡಿ ಹಾಕ್ತೀವಿ ಸಾಲಕ್ಕೋಸ್ಕರ ಎದ್ರಿಕೊಂಡು. ಆವಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ, ನಮಗೆ ದುಡ್ಡು ಉಳಿತಾ ಹೋಗುತ್ತೆ, ಅದು ಬೆಳೀತಾ ಹೋಗುತ್ತೆ. ಈಗ ನಾವು ಒಂದು 3 ಲಕ್ಷಕ್ಕೆ ಇವತ್ತು ನಾನು ಚಿಕ್ಕಬಳ್ಳಾಪುರದಲ್ಲಿ ಒಂದು 3 ಲಕ್ಷಕ್ಕೆ ತೊಗೊಂಡಿದ್ದು ಸೈಟ್, ಇವತ್ತು ಬೇರೆ ಬೆಲೆಗೆ ಹೋಗುತ್ತೆ. ನಾಗಮಂಗಲದಲ್ಲಿ ನಾವು ಅವತ್ತು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಇದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇಲ್ಲ ಇದೆಲ್ಲ. ಸೊ ಹುಡುಗರಿಗೆ, ಯಂಗ್ಸ್ಟರ್ಸ್ಗೆ ಅಥವಾ ಬೇರೆಯವ್ರಿಗೆ ಯಾವ ರೀತಿ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಇನ್ವೆಸ್ಟ್ಮೆಂಟ್ ಯಾರೋ ಊರಲ್ಲಿ ಏನೋ ಒಂದು ಮಾತಾಡಿದ್ರು, ಅದೇನೋ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿದ್ನಲ್ಲ, ಅದು 6 ತಿಂಗಳಿಂದ ಒಂದು 6 ಲಕ್ಷ ಸಾಲ ಆಗಿಬಿಟ್ಟಿತ್ತು. ಅವಾಗ ರವಿ ಊರು ಬಿಟ್ಬಿಡ್ತಾನೆ ಅಂತೆಲ್ಲ ಮಾತಾಡಿದ್ರು ಊರಲ್ಲಿ. ಸೊ ಆ ಛಲಕ್ಕೆ ನಾನು ಇವತ್ತು ಏನಾರ ಮಾಡಬೇಕಲ್ಲ ಅಂತ ಅವತ್ತು ಚಾಲೆಂಜ್ ಬಂತು ನನಗೆ. ಅವತ್ತು ನನ್ನ ಹತ್ರ ಒಂದು 50,000 ದುಡ್ಡಿತ್ತು. ಇನ್ನೊಂದು ಮಿಕ್ಕಿದ್ದು ಸೇರಿ ಇನ್ನೊಂದು 15,000 ರೂಪಾಯಿ ಬಿಟ್ಟು 65,000 ರೂಪಾಯಿಗೆ ಜಮೀನು ನಾಗಮಂಗಲದಲ್ಲಿ ಒಂದು ಸೈಟಿಗೆ ಬಂಡವಾಳ ಆಗ್ತೆ. ಇವತ್ತು ಲಕ್ಷಾಂತರ ರೂಪಾಯಿ ಹೋಗುತ್ತೆ. ಅದು ಬೇರೆ, ಯಾಕಂದರೆ ನಾವು 2003 ತೊಗೊಂಡಿದ್ದು ನಾನು ಅದು. ಸೊ ಹಂಗೆ ನಾವು ಎಷ್ಟು ಅಮೌಂಟ್ ಇರುತ್ತೆ ಅಷ್ಟನ್ನು ಪ್ರಾಪರ್ಟಿಗೆ ಹಾಕ್ತಾ ಹೋಗಬೇಕು. ಪ್ರಾಪರ್ಟಿ ಮೇಲೆ ಬೆಳೀತಾ ಹೋಗುತ್ತೆ. ನಾವು ಯಾವಾಗಲೇ ಅಲ್ಲಿ ನಾವು ಪ್ರಾಪರ್ಟಿ ಬಂಡವಾಳ ಹಾಕ್ಬೇಕಂದ್ರೆ ಯಾವ ರೀತಿ ಬಂಡವಾಳ ಹಾಕ್ಬೇಕಂದ್ರೆ, ನಾವು ಜಮೀನು ಮೇಲೆ ಅಥವಾ ನಾವು ಬೇಗ ದುಡ್ಡು ಮಾಡ್ಬೇಕು ಈಸಿಯಾಗಿ ಅಂತಂದರೆ, ಒಂದು ಪ್ರಾಮಾಣಿಕವಾಗಿ ದುಡಿಬೇಕು. ಇನ್ನೊಂದು ಪ್ರಾಮಾಣಿಕವಾಗಿ ದುಡ್ದಿರೋ ದುಡ್ಡನ್ನ ಇನ್ನು ಸ್ವಲ್ಪ ಸೇರಿ, ಈಗ ಲೋನ್ ಆಗಿರ್ಬೋದು ಅಥವಾ ಇನ್ನೊಬ್ರ ಹತ್ರ ಇಸ್ಕೊಳ್ಳೋದಾಗಿರ್ಬೋದು, ಅದನ್ನು ತೊಗೊಂಡೋಗಿ ನಾವು ಇನ್ವೆಸ್ಟ್ಮೆಂಟ್ನ ನಾವು ಒಳ್ಳೆ ಜಾಗಕ್ಕೆ ಹಾಕ್ಬೇಕು. ಒಳ್ಳೆ ಜಾಗಕ್ಕೆ ಹಾಕ್ದಾಗ ಏನಾಗುತ್ತೆ, ಒಳ್ಳೆ ಪೇಪರ್ ಕರೆಕ್ಟಾಗಿರಬೇಕು. ಪೇಪರ್ ಕರೆಕ್ಟಾಗಿಲ್ಲ ಮೋಸ ಹೋಗ್ಬಿಡ್ತೀವಿ. ಕರೆಕ್ಟಾಗಿ ಒಳ್ಳೆ ಲಾಯರು ಕೊಟ್ಟು ಪೇಪರ್ ನೋಡ್ಕೊಬೇಕು. ಪೇಪರ್ ನೋಡ್ಕೊಂಡು ಜಾಗಕ್ಕೆ ಹಾಕಬೇಕು. ಹೊಸ ಏರಿಯಾ ಡೆವಲಪ್ ಆಗ್ತಾರೋ ಏರಿಯಾಗೆ ಹಾಕಬೇಕು. ಈಗ ಆಲ್ರೆಡಿ ಡೆವಲಪ್ ಆಗಿರೋ ಏರಿಯಾಗೆ ಹಾಕ್ಬಾರ್ದು, ವೇಸ್ಟು. ನೀವು ಹೊಸ ಏರಿಯಾಗೆ ಹಾಕಬೇಕು. ಹೊಸ ಏರಿಯಾಗೆ ಹಾಕ್ದಾಗ ಏನಾಗುತ್ತೆ, ಈಗ ಒಂದೊಂದು ಮನೆ ಆಗ್ತಿದ್ದಂಗೆ ರೈಸ್ ಆಗ್ತಾ ಹೋಗುತ್ತೆ ರೈಟು. ಇವತ್ತು 2,000 ರೂಪಾಯಿ ಇರೋದು ಒಂದು 10 ಮನೆ ಆಯಿತು ಅಂದರೆ 3,000 ಆಗುತ್ತೆ. 1 ವರ್ಷದಲ್ಲಿ ಡಬಲ್ ಆಗುತ್ತೆ, ಅಥವಾ 2 ವರ್ಷದಲ್ಲಿ ಡಬಲ್ ಆಗುತ್ತೆ, ಇಲ್ಲ 5 ವರ್ಷದಲ್ಲಿ ಹೆಚ್ಚು ಕಡಿಮೆ ಡಬಲ್ ತ್ರಿಬಲ್ ಆಗ್ತಾ ಹೋಗುತ್ತೆ. ಆವಾಗ ದುಡ್ಡು ಬೆಳೀತಾ ಹೋಗುತ್ತೆ. ಯಾವಾಗಲೇ ಅಲ್ಲಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ನೀವು ಎಷ್ಟೇ ಮನೇಲಿ ಇಟ್ಕೊಂಡಿದ್ರೆ ಅಥವಾ ಯಾರಿಗೋ ಇನ್ನೊಬ್ರಿಗೆ ಸಾಲ ಕೊಡೋದು, ಸಾಲ ಕೊಟ್ಬಿಟ್ಟು ಅವನು ಬಿಡು ಬಡ್ಡಿ ಕೊಡ್ತಾನೆ ಅಂತ ಕೊಡೋದು, ಬಡ್ಡಿಗೆ ಯಾವತ್ತೂ ಸಾಲ ಕೊಡೋಕೆ ಹೋಗ್ಬಾರ್ದು. ಏನೋ ಕಷ್ಟ ಇದ್ದರೆ ಒಂದು 50,000 ಹೆಲ್ಪ್ ಮಾಡ್ಬೇಕು ಬಿಟ್ಟರೆ, ನೀವೇನಾರು ದುಡ್ಡನ್ನ ತೊಗೊಂಡೋಗಿ ಬಡ್ಡಿ ಆಸೆಗೆ ಕೊಡ್ತು ಅಂತಂದರೆ, ಕೆಲವೊಂದು ಟೈಮಲ್ಲಿ ಅವನೇನೋ ತೀರೋದ್ರೆ ಇರೋ ದುಡ್ಡು ಹೊಟ್ಟೋಯ್ತು, ಮನೆಯವ್ರು ಯಾರೂ ಕೊಡೋದು ಇಲ್ಲ. ಯಾಕಂದ್ರೆ ಅವರು ನಮ್ಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ, ಗೊತ್ತಿರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ ಅಂದ್ಬಿಡ್ತಾರೆ. ಸೊ ದುಡ್ಡನ್ನು ಹೊಟ್ಟೋಗುತ್ತೆ, ಅವನು ಮನುಷ್ಯ ಚೇಂಜ್ ಆಗಿಬಿಡ್ತಾನೆ. ನಾನು ಏನು ಮಾಡ್ಕೊತೀಯಾಗ ಅದು ಇದು ಬರೀ ಆಟ ಆಡ್ಸೋದು ವೇಸ್ಟ್. ಅದ್ರ ಬದಲು ತೊಗೊಂಡೋಗಿ ದೂರದಲ್ಲೇ ಬಂಡವಾಳ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡಿ, ಸೈಟ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ, ಅವಾಗ ಏನಾಗುತ್ತೆ, ದುಡ್ಡು ಬೆಳೀತಾ ಹೋಗುತ್ತೆ. ಬೆಳೆದಾಗ ಆಟೋಮೆಟಿಕ್ಲಿ ನೀವೆಲ್ಲ ತೊಗೋಬೋದು. ಇವತ್ತು ನಾವೇನು ಇವಾಗ ಕಾರಲ್ಲಿ ಓಡಾಡ್ತಾ ಇದ್ದೀವಿ, ಇವತ್ತು ನಾವು ಆ ಥರ ಎಲ್ಲ ಕಷ್ಟಪಟ್ಟು ಮಾಡಿರೋದಕ್ಕೆ ಆ ಥರ. ಅಂದರೆ ಇವತ್ತಿಗೂ ಕಷ್ಟಪಡ್ತಿದ್ವಿ. ನಾನು ಮಾಡೋದೇ 3 ಅವರ್ ನಿದ್ದೆ ರಾತ್ರಿ. ನಾನು ಬೆಳಗ್ಗೆ ಈಗ 6 ಗಂಟೆಗೆ ಎದ್ದೇಳ್ತೀನಿ. 6 ಗಂಟೆಗೆ ಎದ್ದು ಒಂದು ರೌಂಡ್ ಸ್ಕೂಲ್ ಟ್ರಿಪ್ಗೆ ಹೋಗಿ ಬರ್ತೀನಿ. ಬೆಳಗ್ಗೆ ಸ್ಕೂಲ್ ಟ್ರಿಪ್ ಇವಾಗಲೂ ಗಾಡಿ ಓಡ್ತಾಯಿದೆ ನಮ್ಮದು, ಪ್ರೆಸಿಡೆನ್ಸಿ ಸ್ಕೂಲು ಮತ್ತು ಪ್ಲೇಯಮ್ಗಳಿಗೆ. ಬೆಳಗ್ಗೆ ಒಂದು ರೌಂಡ್ ಸ್ಕೂಲ್ಗೆ ಹತ್ರ ಹೋಗಿ ಸ್ಕೂಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬರ್ತೀನಿ. ಅಲ್ಲಿಂದ ಒಂದು ಟಿಫನ್ ಮಾಡಿ, ಮತ್ತು ಇಲ್ಲೇನಾರ ಹುಡುಗರು ಏನಾರು ಮಾಡಿದಾರೆಲ್ಲ ಐಟಮ್ ಎಲ್ಲ ತಂದು ಕೊಡ್ತೀನಿ. ಮತ್ತು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ಮನೇಲಿ ಮಕ್ಕಳು ಪಾಪ ಜೊತೆ ಆಟ ಆಡ್ಕೊಂಡು ಇದು ಮಾಡ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತೀನಿ, ಅಂಗಡಿಗೆ ಬರ್ತೀನಿ. ಅಂಗಡಿಗೆ 11:30 ಗಂಟೆಗೆ ಲಾಕ್ ಆದರೆ ಇನ್ನು ರಾತ್ರಿ 11 ಗಂಟೆಗೆ 11:30 ಹೊರಗಡೆ ಹೋಗೋದು ನಾನು. ಹೋಗಿ ಮತ್ತೆ ಅಲ್ಲಿಂದ ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋಷ್ಟೊಳಗೆ 1 ರಿಂದ 2 ಗಂಟೆ ಆಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಮಾಡಿ ಮಲ್ಗೋಷ್ಟೊಳಗೆ 2 ಗಂಟೆ ಆಗುತ್ತೆ. 2 ರಿಂದ ಮತ್ತೆ 6 ಗಂಟೆ ಅಷ್ಟೇ ನಿದ್ದೆ. ಅದು ಏನೋ ಬೇಗ ನಿದ್ದೆ ಬಂದರೆ ಓಕೆ, ಇಲ್ಲ ಯಾವ್ದಾರ ಟಿ ವಿ ನೋಡ್ಕೊಂಡು ಟೈಮ್ ಹೋಯ್ತು ಓಟಾಯ್ತು ಅಷ್ಟೇ ನಿದ್ದೆ ಮಾಡೋಕ್ಕೆ ನಮ್ಮ ಟೈಮ್ ಆಗೋದು. ಇನ್ನು ಮತ್ತೆ ನೆಕ್ಸ್ಟ್ ಡೇಗೆ ಟೈಮ್ ಇರೋಲ್ಲ ನಮಗೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಟೈಮ್ ಇರೋಲ್ಲ.
ಸೊ ಅಂದರೆ ಅಷ್ಟು ಕಷ್ಟಪಡಲೇಬೇಕು. ನಾವು ಇವತ್ತೆಲ್ಲ ಈ ಅಚೀವ್ಮೆಂಟ್ ಮಾಡಬೇಕು ಅಂತಾರಂದರೆ ಸುಮ್ಮನೆ ಕೂತ್ಕೊಂಡಿದ್ರೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಆಗ್ತಾರೆ ಬರೋಲ್ಲ. ಅಷ್ಟು ಕಷ್ಟಪಡಲೇಬೇಕು. ಅಷ್ಟು ಕಷ್ಟಪಟ್ಟರೆ ಅದಾಗೋದು ಒಂದು. ಆಮೇಲೆ ನಾವು ಪಟ್ಬಿಟ್ಟಿದ್ದೀವಿ, ದುಡ್ಡು ಬರ್ತಾಯಿದೆ ಬಿಡು 3-4 ಲಕ್ಷ ದುಡ್ಡು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ದರೆ ಆಗಲ್ಲ. ಅಲ್ಲಿಗೆ ಸ್ಟಾಪ್ ಆಗೋಗುತ್ತದು. ನಮ್ಮ ಪ್ರಯತ್ನ ಮತ್ತೆ ಹೋಗ್ತಾನೇ ಇರಬೇಕು. ಸ್ಟೆಪ್ ಬೈ ಸ್ಟೆಪ್ ದಿನ ಮಾಡ್ತಾನೆ ಇರಬೇಕು ಏರ್ತಾ ಇರೋದೇ ಬಿಟ್ಟರೆ ನಾವೆಲ್ಲಿಗೆ ನಾವು ದುಡ್ಡು ಬಂದಿದೆ ಬಿಡು ನಮ್ಗೆ ಸಾಕು ಅಂತೇಳಿ ನಾವು ಸ್ಟಾಪ್ ಮಾಡ್ಕೋತೀವಿ, ಅಲ್ಲಿಗೆ ನಿಂತೋಗುತ್ತೆ, ಅಲ್ಲಿ ಕರ್ಗೋಗ್ಬಿಡುತ್ತೆ. ಮತ್ತು ನಾವು ಅದನ್ನು ಬೆಳೀತಾ ಹೋದಂಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ಅದು ನಮ್ಮ ಲೆವೆಲ್ ತಕ್ಕಂಗೆ. ಇವತ್ತು 50 ರೂಪಾಯಿ ಇದ್ರೆ 50 ರೂಪಾಯಿ, 5,000 ಇದ್ರೆ 5,000 ತಕ್ಕಂಗೆ. ಯಾಕಂದರೆ ಅದು ನೂರಾರು ಥರ ಇದೆ. ಬೆಂಗಳೂರಲ್ಲಿ ನಾವು ಜೀವನ ಮಾಡಬೇಕು ಅಂತಂದರೆ ನೂರಾರು ಥರ ಇದೆ, ಆಯಿತಾ. ಅದಕ್ಕೆ ತಕ್ಕಂಗೆ ಬಂಡವಾಳ ಆಗ್ತಾ ಹೋಗ್ಬೇಕು, ಸಂಪಾದನೆ ಆಗೋ ಥರ ಬಂಡವಾಳ ಆಗ್ತಾ ಹೋಗ್ಬೇಕು, ಆ ಥರ. ಸರ್, ನೀವು ಸ್ಕೂಲ್ ಟ್ರಿಪ್ ಅಂತ ಹೇಳಿದ್ರೆ ಅಂದರೆ ವೆಹಿಕಲನ್ನು ಅಲ್ಲಿಗೆ ಬಾಡಿಗೆ ಕೊಡುವಂಥದ್ದು? ಹೌದು. ಈಗ ಸ್ಕೂಲ್ ಮಕ್ಳುಗಳು, ಈಗ ಸ್ಕೂಲ್ ಬಸ್ಗಳಿದೆ, ಬಸ್ಗಳು ಮನೆ ಹತ್ರ ಹೋಗೋಕ್ಕಾಗಲ್ಲ. ಹಾಗೇನಾಗುತ್ತೆ ನಮ್ಗೆ ಹೇಳ್ತಾರೆ, ನಾವು ಮನೆ ಹತ್ರ ಪಿಕಪ್ ಮನೆ ಹತ್ರ ಡ್ರಾಪ್ ಮಾಡ್ತೀವಿ, ಅದರದ್ದು ಸ್ವಲ್ಪ ಬರುತ್ತೆ. ಸೊ ಏನಾಗುತ್ತೆ, ಇದು ನಮ್ಮದು ಸಂಜೆ ಬಿಸ್ನೆಸ್ ಅಲ್ವಾ. ಬೆಳಗ್ಗೆ ಫ್ರೀ ಆಗಿದ್ನಲ್ಲ, ಬೆಳಗ್ಗೆ ಅದನ್ನು ಮಾಡ್ತೀನಿ, ಸಂಜೆ ಇದನ್ನು ಮಾಡ್ತೀನಿ. ನೀವೇ ಸ್ವತಃ ಚಲಾಯಿಸ್ತೀರಾ? ಖಂಡಿತ. ಬೆಳಗ್ಗೆ ನಾನೇ ಹೋಗೋದು. ಬೆಳಗ್ಗೆ ಸ್ಕೂಲ್ ಟ್ರಿಪ್ ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು 7 ಗಂಟೆ ಫಸ್ಟ್ ಪಿಕಪ್ಪು ಸ್ಕೂಲ್ ಟ್ರಿಪ್ ಮಾಡ್ತೀವಿ. ಅಲ್ಲಿಂದ ಬಂದು ಸೆಂಟ್ರ್ ಗ್ಯಾಪಲ್ಲಿ ನಾವು ಐಟಮ್ ಎಲ್ಲ ತೊಗೊಂಬರೋದು, ಮತ್ತು ಐಟಮ್ ಎಲ್ಲ ರೆಡಿ ಮಾಡೋದು. ರೆಡಿ ಮಾಡಿ ಮತ್ತೆ 2 ಗಂಟೆಗೆ ಸ್ಕೂಲ್ ಬಿಡ್ತಾರಲ್ಲ, ಆ ಸ್ಕೂಲ್ ಬಿಟ್ಟು ಮತ್ತೆ ಹೋಗಿ ಸ್ಕೂಲಿಗೆ ಡ್ರಾಪ್ ಮಾಡಿ ಮತ್ತೆ ಇಲ್ಲಿ ಬಂದು ನಿಂತ್ಕೊಳ್ಳೋದು, ಆ ಥರ ಮಾಡೋದು. ಹಂಗೆ ಇವಾಗ ಏನಂದರೆ ಈಗ ಒಂದು ವಾರದಿಂದ ಈಗ ಮಾಮೂಲಿ ಡ್ರೈವರ್ ಕೊಟ್ಟಿದ್ದೀವಿ, ಡ್ರೈವರ್ ಮಾಡ್ತಾಯಿದ್ದಾರೆ. ಡ್ರೈವರ್ ಇಲ್ಲಾಂದರೆ ನಾನು ಹೋಗ್ತೀನಿ. ಇವಾಗ ಫುಲ್ ಟೈಮ್ ಮಾಡಿದ್ದೀವಿ ಇದು. ಈಗ ಆವಾಗ ಸಂಜೆ ಮಾತ್ರ ಮಾಡ್ತಾಯಿದ್ವಿ ಅಂಗಡಿ ಇದ್ದಾಗ 7 ಗಂಟೆಗೆ. ಇಲ್ಲಿ ಇವಾಗ ಮಧ್ಯಾಹ್ನ 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹಂಗಾಗಿ ನಾನು ಮಧ್ಯಾಹ್ನ ಇರಬೇಕಿಲ್ಲ, ಹಂಗಾಗಿ ಮಧ್ಯಾಹ್ನ ನಾನು ಇಲ್ಲಿರ್ತೀನಿ. ಇವಾಗ ಡ್ರೈವರ್ ಬಿಟ್ಟಿದ್ದೀನಿ. ಆ ಹುಡುಗ ಮತ್ತೆ ಸ್ಕೂಲ್ ಟ್ರಿಪ್ ಮುಗಿಸ್ಕೊಂಡು ಮತ್ತೆ ಸೇಮ್ ನಾನೇನು ಕೆಲಸ ಮಾಡ್ತಿದ್ದೆ ಅವನು ಹಂಗೆ ಇಲ್ಲಿಗೆ ಬರ್ತಾನೆ. ಅವನು ಬೆಳಗ್ಗೆ ಸ್ಕೂಲ್ ಟ್ರಿಪ್ದು ಬೇರೆ ಸ್ಯಾಲ್ರಿ, ಮತ್ತು ಇಲ್ಲಿಗೆ ಬಂದಾಗ ಬೇರೆ ಸ್ಯಾಲ್ರಿ ಆಗುತ್ತೆ, ಆ ಥರ. ಸರ್, ಫ್ಯಾಂಟಾಸ್ಟಿಕ್ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಭವಿಷ್ಯದ ಒಂದು ಯೋಜನೆಗಳು ಏನು, ಪ್ಲಾನಿಂಗ್ ಏನು ಅಂತ ಹೇಳ್ಬೋದಾ ಅಂತ? ಅಲ್ಲ, ಅದು ನಾವು ಯೋಜನೆ ಅಂತಂದರೆ ನಾವು ಏನು ಮಾಡ್ಕೊಂಡ್ರೂ ಅದು ಉಲ್ಟಾ ಪಲ್ಟಾ ಆಗುತ್ತೆ. ಬಟ್ ನಾವು ಕಷ್ಟಪಟ್ಟು ದುಡಿಬೇಕು, ಮಾಡ್ತಾ ಇರಬೇಕು, ದೇವ್ರ ದಾರಿ ತೋರಿಸ್ತಾ ಇರ್ತಾನೆ, ಅದು ನಡಿಬೇಕು, ಆ ಥರ. ಒಂದು ನನ್ನ ತಲೆಯಲ್ಲಿರೋದೇನೆಂದರೆ ಇನ್ನೂ ಸ್ವಲ್ಪ ಅಂಗಡಿಗಳು ಜಾಸ್ತಿ ಮಾಡಬೇಕು. ಯಾಕಂದರೆ ಜನ ಹುಡ್ಕೊಂಬರ್ತಾಯಿದ್ದಾರೆ. ಇವಾಗ ಏನಾಗಿದೆ ಅಂದರೆ ಇಷ್ಟು ದಿನ ನಾವು ಸಂಪಾದನೆ ಮಾಡಬೇಕು ಅಂತ ಮಾಡ್ತಾಯಿದ್ವಿ. ಯಾವಾಗ ಈಗ ಒಂದು 5 ವರ್ಷದ ಹಿಂದೆವರೆಗೂ. ಈ ಒಂದು 5 ವರ್ಷದ ಹಿಂದೆ ಏನಾಗಿದೆ ಅಂದರೆ ತುಂಬ ಜನ ಹುಡ್ಕೊಂಬರೋದು ನೋಡಿದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಇರಪ್ಪ ಅವರಿಗೋಸ್ಕರ ಅಂಗಡಿ ಮಾಡಬೇಕು ಅನ್ನೋ ಹತ್ರ ಬಂದಿದೆ. ಯಾಕಂದರೆ ಜನ ಹುಡ್ಕೊಂಬರ್ತಾರೆ, ಅವ್ರಿಗೇನೋ ಸರಿ ಕೊಡದೇ ಇದ್ದಾಗ ಬೇಜಾರು ಮಾಡ್ಕೊತಾರೆ, ಮತ್ತು ಜನ ನಾವೇನೋ ರಜಾ ಹಾಕಿದರೆ ಬೇಜಾರು ಮಾಡ್ಕೋತಾರೆ ಅನ್ನೋ ದೃಷ್ಟಿನಲ್ಲಿ ಈಗ ಅಂಗಡಿ ಮಾಡ್ತಾಯಿದ್ದೀನಿ. ಅದೇ ಥರ ಈಗ ಎಲ್ಲಿಂದನೋ ದೂರದಿಂದ ಬರ್ತಾರಲ್ವ, ಆ ದೂರದಿಂದ ಬರೋರ್ಗೆ ಹತ್ರ ಆಗಲಿ ಅಲ್ಲಲ್ಲೇ ಬ್ರಾಂಚ್ಗಳು ಓಪನ್ ಮಾಡೋಣ ಅಂತ ಅನ್ಕೋತಾಯಿದ್ದೀನಿ. ಅದು ನಂದು ಕನಸು. ದುಡ್ಡು ಮಾಡ್ಬೇಕನ್ನೋ ಕನಸಿಲ್ಲ. ದುಡ್ಡು ದೇವರು ಆಟೋಮೆಟಿಕ್ಲಿ ಕೊಡ್ತಾನೆ, ಜನ ಆಟೋಮೆಟಿಕ್ಲಿ ಕೊಡ್ತಾರೆ. ಸೊ ಪ್ರಯತ್ನ ನಾವು ಜನರಿಗೆ ಹತ್ರದಲ್ಲಿ ಸಿಗಬೇಕು, ಮತ್ತು ಒಳ್ಳೆ ಕ್ವಾಲಿಟಿ ಕೊಡಬೇಕು. ಎಲ್ಲೆಲ್ಲಿ ಚೆನ್ನಾಗಿರೋದು ಶಾಪ್ಗಳಿಲ್ವೋ ಆ ಏರಿಯಾಗಳಲ್ಲಿ ಅಂಗಡಿಗಳು ಮಾಡೋಣ ಅನ್ನೋ ಹತ್ರ ನನ್ನ ಮನಸ್ಸಲ್ಲಿ ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಸರ್. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ನೀವು 23 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಯಾವ ರೀತಿಯಲ್ಲಿ ಒಂದು ಈ ಗೋಬಿ ಮಂಚೂರಿಯನ್ ಬಿಸ್ನೆಸ್ನ ಡೆವಲಪ್ ಮಾಡಿದ್ರಿ, ಒಬ್ಬರು ಬಿಸ್ನೆಸ್ ಮ್ಯಾನ್ ಆಗಿ ಯಾವ ರೀತಿ ಸಕ್ಸಸ್ ಆದ್ರಿ, ಇದೇ ರೀತಿ ಮುಂದೆ ನಮ್ಮ ಯುವಜನತೆ ಕೂಡ ಯಾವ ರೀತಿಯಲ್ಲಿ ಫುಡ್ ಬಿಸ್ನೆಸ್ ಮಾಡಿ ಯಶಸ್ವಿಯಾಗಿ ಸ್ವಾವಲಂಬಿಯಾಗಿ ಅವರ ಬದುಕನ್ನು ಲೀಡ್ ಮಾಡ್ಬೋದು ಅನ್ನೋದಕ್ಕೆ ತಾವೇ ಸ್ವತಃ ಉದಾಹರಣೆ ಆಗಿದ್ದೀರಿ. ಹಾಗೂ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಕೂಡ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟು ಹೊತ್ತು ನಾವು ರವಿ ಗೋಬಿಯವರು ಮಂಡ್ಯದ ಒಂದು ನಾಗಮಂಗಲ ತಾಲೂಕಿನಿಂದ ಬೆಂಗಳೂರಿನಂಥ ಮಹಾನಗರಕ್ಕೆ ಸುಮಾರು 2 ದಶಕಗಳ ಹಿಂದೆ ಬಂದು ಯಾವ ರೀತಿ ಅವರ ಬಿಸ್ನೆಸ್ಸನ್ನು ಶುರು ಮಾಡಿ ಈಗ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ ಅಂತ ನಾವು ನೋಡಿದ್ದೀವಿ. ಸ್ವತಃ ಅವರು ಸಾಕಷ್ಟು ಸಂದೇಶಗಳನ್ನು ಕೂಡ ನಮ್ಮ ಯುವಜನತೆಗೆ ನೀಡಿದ್ದಾರೆ. ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ಟಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.